ಹೊರಗಡೆ ಸುತ್ತಾಡ್ಕೊಂಡ್ ಬರದೆ ರಾಶಿ ದಿನ ಆಗ್ಬಿಟ್ಟಿತ್ತು. ಬೇರೆ ಕಡೆ ಎಲ್ಲೂ ಹೋಗುದ್ ಬೇಡ, ನಮ್ಮ ಉತ್ತರ ಕನ್ನಡ ಅಕ್ಕಪಕ್ಕನೆ ಸುತ್ತಾಡ್ಕೊಂಡ್ ಬರುವ ಅಂತ ಹೇಳಿ ಬೆಳಗ್ಗೆನೆ ಮನೆಯಿಂದ ಹೊರಟ್ಬಿಟ್ಟೆ. ನಮ್ಮೂರ್ ಎಂತ ಚಂದ ಜಾಗ ಅಂತ ಬನ್ನಿ ನಿಮ್ಗೂ ತೋರಿಸ್ತೆ. ದಾರಿ ಮಧ್ಯದಲ್ಲಿ ಹೋಗ್ಬೇಕಾದ್ರೆ ಸಣ್ಣ ಹೊಳೆ, ಹಳ್ಳ, ಜರಿ ಎಲ್ಲ ನೋಡಕ್ ಸಿಗ್ತದೆ. ದಟ್ಟ ಅರಣ್ಯದ ಮಧ್ಯ ಸ್ವಲ್ಪ ಚಳಿನಲ್ಲಿ ಎಲ್ಲಾ ಟೆನ್ಷನ್ ಬಿಟ್ಟು ಟ್ರಾವೆಲ್ ಮಾಡೋ ಮಜಾನೇ ಬೇರೆ. ಕುಮಟದಿಂದ ಹೊರಟು ಗೇರ್ಸೊಪ್ಪ ರೂಟ್ ಹಿಡ್ಕೊಂಡು ಫಸ್ಟ್ ನಾವು ನೋಡಕ್ ಹೋಗದ್ದೆ ಶರಾವತಿ ವ್ಯಾಲಿ ವ್ಯೂ ಪಾಯಿಂಟ್. ಮೇಲಿಂದ ನೋಡಿದ್ರೆ ಎಷ್ಟ್ ಚಂದ ಕಾಣ್ತಿತ್ತಂದ್ರೆ ವ್ಯೂ ಮಾತ್ರ ಆಸಮ್ ಆಗಿತ್ತು. ಕೆಲವರಿಗೆ ಗೊತ್ತಿರಬಹುದು, ಹೋದ್ ಸರಿ ನಾನು ಶರಾವತಿ ಉಳಿಸಿ ಅನ್ನುವಂತಹ ಪ್ರೊಟೆಸ್ಟ್ ಹೋಗಿದ್ದೆ. ಇದೇ ನೋಡಿ ನಮ್ಮ ಹೆಮ್ಮೆಯ ಶರಾವತಿ. ನಂತರ ನಾನು ಹೋಗಿದ್ದೆ ಜೋಗ್ ಫಾಲ್ಸ್ ಕಡೆಗೆ. ನನಗೆ 2 ಅವರ್ ಬೇಕಾಯ್ತು. 82 ಕಿಲೋಮೀಟರ್ಸ್ ನಮ್ಮೂರಿಂದ. ಹೆಚ್ಚಾಗಿ ವಿಸಿಟರ್ಸ್ ಎಲ್ಲ ಫ್ರಂಟ್ ವ್ಯೂ ನೋಡ್ಕೊಂಡು ಹೋಗ್ಬಿಡ್ತಾರೆ. ನಾನೀಗ ಹೋಗ್ತಾ ಇರೋದು ಬ್ಯಾಕ್ ಸೈಡ್ ವ್ಯೂ ನೋಡೋಕೆ. ಪುನೀತ್ ರಾಜ್ಕುಮಾರ್ ಸರ್ದು ಮೌರ್ಯ ಫಿಲ್ಮು ಮತ್ತೆ ಮುಂಗಾರು ಮಳೆ ಫಿಲ್ಮ್ ನ ಇಲ್ಲೇ ಶೂಟ್ ಮಾಡಿದ್ದು. ಮಳೆಗಾಲದಲ್ಲಿ ವ್ಯೂ ಅಂತೂ ಇನ್ನೂ ಮಸ್ತ್ ಇರ್ತದೆ. ಕರ್ನಾಟಕದಲ್ಲಿ ಇರುವಂತಹ ಒಂದು ಅದ್ಭುತ ಜಾಗ. ಜೀವನದಲ್ಲಿ ಒಂದ್ಸರಿ ಆದ್ರೂ ನೀವು ನೋಡ್ಲೇಬೇಕು. ಬ್ಯಾಕ್ ಸೈಡ್ ವ್ಯೂ ಸ್ವಲ್ಪ ಹತ್ರದಿಂದ ಕಾಣಿಸುತ್ತೆ. ನೋಡ್ಕೊಂಡು ನಾನು ಹೊರಟಿದ್ದು ಫ್ರಂಟ್ ಸೈಡ್. ಆಗಿನ ಕಾಲದಲ್ಲಿ ರಾಜ್ಕುಮಾರ್ ಅವರು ಆಕ್ಟ್ ಮಾಡಿರುವಂತಹ ಜೀವನ ಚೈತ್ರ ಮೂವಿದು ಒಂದ್ ಸಾಂಗ್ ಇಲ್ಲೇ ಶೂಟ್ ಮಾಡಿದ್ದು. ಇಂಡಿಯಾದಲ್ಲೇ ಹೈಯೆಸ್ಟ್ ವಾಟರ್ ಫಾಲ್ ಅಂದ್ರೆ ಅದೇ ನಮ್ಮ ಜೋಗ್ ಫಾಲ್ಸ್. ಈ ಅದ್ಭುತವಾದಂತಹ ಫಾಲ್ಸ್ ಕ್ರಿಯೇಟ್ ಆಗೋಕೆ ಕಾರಣನೇ ಶರಾವತಿ ನದಿ. ಈ ಜೋಗ್ ಫಾಲ್ಸ್ ನ ನಾವು ಕಣ್ ತುಂಬಿಕೊಂಡು ನೆಕ್ಸ್ಟ್ ಹೊರಟಿದ್ದೆ ಬಳೆ ಪದ್ಮಾವತಿ ಟೆಂಪಲ್ ಕಡೆಗೆ. ಜೋಗ್ ಫಾಲ್ಸ್ ಇಂದ ಈ ಟೆಂಪಲ್ ಇರುವಂತಹ ಡಿಸ್ಟೆನ್ಸ್ ಓನ್ಲಿ 10 ಕಿಲೋಮೀಟರ್ಸ್. ನಾವು ಒಂದು ಅರ್ಧ ತಾಸಿನಲ್ಲೆಲ್ಲ ರೀಚ್ ಆಗ್ಬಹುದು. ಈ ಟೆಂಪಲ್ ವಿಶೇಷ ಏನಂದ್ರೆ ಭಕ್ತರಿಗೆ ಏನಾದ್ರೂ ಸಮಸ್ಯೆ ಇದ್ರೆ, ಅದರಲ್ಲೂ ಮುಖ್ಯವಾಗಿ ಯಾರಿಗಾದ್ರೂ ಮದ್ವೆ ಆಗದೆ ಇದ್ರೆ ಅಥವಾ ಸಂತಾನ ಪ್ರಾಪ್ತಿ ಆಗದೆ ಇದ್ರೆ, ಅದ್ ಯಾವುದೇ ಸಮಸ್ಯೆ ಇರ್ಲಿ ತಾಯಿ ಬಳಿ ಬಂದು ಹರಕೆ ಹೊತ್ಕೊಂಡು ಅದು ಫಲಿಸಿದ ನಂತರ ತಾಯಿಗೆ ಬಳೆ ಕೊಡುವಂತದ್ದು ಇಲ್ಲಿಯ ಸಂಪ್ರದಾಯ. ನಾನು ಕೂಡ ಫಸ್ಟ್ ಟೈಮೇ ಬಂದಿದ್ದು, ಇಷ್ಟ ಆಯ್ತು. ತುಂಬಾ ಚೆನ್ನಾಗಿದೆ ಟೆಂಪಲ್. ನಿಮ್ಗೂ ಏನಾದ್ರೂ ಸಮಸ್ಯೆ ಇದ್ರೆ ಈ ತಾಯಿ ಹತ್ರ ಬಂದು ಹರಕೆ ಕಟ್ಕೊಳ್ಳಿ. ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಈ ವಿಡಿಯೋನ ಮಿಸ್ ಮಾಡದೆ ಸೇವ್ ಮಾಡ್ಕೊಳ್ಳಿ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಬೆಳಿಗ್ಗೆ ಜೋಗ್ ಫಾಲ್ಸ್ ಮತ್ತೆ ಬಳೆ ಪದ್ಮಾವತಿ ಟೆಂಪಲ್ ನೋಡ್ಕೊಂಡು ಮಧ್ಯಾಹ್ನದ ಮೇಲೆ ನಾನು ಹೊರಟಿದ್ದು ಸಿಗಂದೂರ್ ಟೆಂಪಲ್ ಕಡೆಗೆ. ಬ್ರಿಡ್ಜ್ ಆದ್ಮೇಲೆ ನಾನ್ ಬರ್ತಾ ಇರೋದು ಫಸ್ಟ್ ಟೈಮ್. ನನ್ಗಂತೂ ಫಾರಿನ್ ನಲ್ಲೇ ಇದ್ದೆ ಅನ್ಸ್ಬಿಡ್ತು, ಅಷ್ಟ್ ಚಂದ ಆಗದೆ ಬ್ರಿಡ್ಜ್. ನಾವು ಹೋಗಿ ಮುಟ್ಟುವಷ್ಟರಲ್ಲಿ ಕ್ಲೋಸಿಂಗ್ ಟೈಮ್ ಹತ್ತತ್ರ ಆಗ್ಬಿಟ್ಟಿತ್ತು. ಅದಕ್ಕೆ ಬೇಗ ತಾಯಿ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದೆ. ಬಳೆ ಪದ್ಮಾವತಿಯಿಂದ ಸಿಗಂದೂರ್ ಟೆಂಪಲ್ಗೆ 80 ಕಿಲೋಮೀಟರ್ಸ್ ಆಗುತ್ತೆ. ಹತ್ತತ್ರ ಅಂದ್ರೂ 2 ತಾಸು ಬೇಕು. ನೀವಿಲ್ ಬಂದಾಗ ಶಾಪಿಂಗ್ ಕೂಡ ಮಾಡ್ಬೋದು. ನಾನಿಲ್ಲಿ ಚಿಕ್ಕದಾದಂತಹ ಜೇನುತುಪ್ಪದ ಬಾಟಲ್ ತಗೊಂಡು ಹೊರಟೆ. ಸಾಗರ ಬಂದ್ ಮುಟ್ಟೋ ಅಷ್ಟರಲ್ಲಿ ಕತ್ಲೆ ಆಗ್ಬಿಟ್ಟಿತ್ತು. ಬರೋ ದಾರಿನಲ್ಲಿ ಪಾನಿಪುರಿ ತಿಂದ್ಕೊಂಡು ನಮ್ಮ ರಿಲೇಟಿವ್ಸ್ ಮನೆಯಲ್ಲಿ ಸ್ಟೇ ಮಾಡಿದೆ. ಅಲ್ಲಿಗೆ ಡೇ 1 ಟ್ರಿಪ್ ಮುಗೀತು. ಇನ್ನು ಡೇ 2 ಬಾಕಿ ಇದೆ ಮತ್ತೆ.